ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಲೈಫ್ ಬೋಟ್. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಬಂದೇ ಬಿಟ್ಟಿದೆ ಕ್ರಿಸ್ಮಸ್ ಬಂದ್ರೇ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸು ಎಲ್ಲಿ ನೋಡಿದ್ರು ಜೀಸಸ್ ಡೆಕೋರೇಷನ್ಸ್ ಆಗಿರುತ್ತೆ, ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ಸ್ ಆಗಿರುತ್ತೆ. ಎಲ್ಲ ಮಾಲ್ಸಲ್ಲಿ ಎಲ್ಲ ಪ್ಲೇಸಸ್ಗಳಲ್ಲಿ, ಸ್ಟೋರ್ಸ್ಗಳಲ್ಲಿ, ಎಲ್ಲೇ ಹೋಗಲಿ, ಚರ್ಚ್ಗಳಲ್ಲಿ ಎಲ್ಲ ಕಡೆ ಲೈಟಿಂಗು ಮತ್ತು ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ಸ್ ಆಗಿರುತ್ತೆ. ಅದನ್ನೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಕ್ರಿಸ್ಮಸ್ ಡೆಕೋರೇಷನ್ಸ್ ನೋಡೋಕ್ಕೆ. ನೋಡಿ, ಇಲ್ಲಿ ನಾವು ಇವತ್ತು ನಾನು, ನಮ್ಮ ಹಸ್ಬೆಂಡ್, ನಮ್ಮ ಮಕ್ಕಳಿಬ್ರು ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಮಾಲ್ಗೆ ಬಂದಿದ್ವಿ. ಚಂದಾಪುರದಲ್ಲಿದೆ ಈ ಶಾಪಿಂಗ್ ಮಾಲು. ಅಲ್ಲಿ ಬಂದಿರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಗೋಯಿತು. ನಾನು ಶಾಪಿಂಗ್ ಮಾಡೋದೇ ಬಿಟ್ಬಿಟ್ಟು ಇದನ್ನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡೇ ಇದ್ಬಿಟ್ಟೆ ನಾನು. ಅಷ್ಟು ಚೆನ್ನಾಗಿ ಮಾಡಿದರು ಡೆಕೋರೇಷನ್ಸ್ನ. ನನ್ನ ಮಗ ಅಂತೂ ಟಿ ವಿಲಿ ನೋಡಿರ್ತಾರಲ್ಲ ಚಿಕ್ಕ ಮಕ್ಕಳು ರೈಮ್ಸ್ಗಳೆಲ್ಲನೂ, ಮೇರಿ ಕ್ರಿಸ್ಮಸ್ ಅಂತ, ಅವನು ಆ ಸಾಂಗ್ ಹೇಳ್ಕೊಂಡು ಅಲ್ಲಿ ಪಕ್ಕದಲ್ಲೇನೋ ಬಾಲ್ಸ್ಗಳನ್ನ ಇಟ್ಟಿದ್ರು, ರೆಡ್ ಕಲರ್ ಬಾಲ್ಸು. ಅದನ್ನ ಎತ್ಕೊಬಂದು ಕ್ರಿಸ್ಮಸ್ ಟ್ರೀಗೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಿದ್ದ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಅವ್ನು ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅವ್ನು ಡೆಕೋರೇಟ್ ಮಾಡ್ತಿದ್ದಾರೆ. ಬಾಲ್ಸ್ಗಳನ್ನ ಕ್ರಿಸ್ಮಸ್ ಟ್ರೀಗೆ ಹಾಕ್ತಿದ್ದಾನೆ. ಆ್ಯಕ್ಚುಲಿ ಅದು ಶಾಪ್ ಅವ್ರು ಹಾಕಿರಲಿಲ್ಲ. ನೋಡಿ, ಸೈಡಲ್ಲಿ ಇಟ್ಬಿಟ್ಟಿದ್ರು ಬಾಲ್ಸ್ನೆಲ್ಲನೂ. ಮೇ ಬಿ ಆಫ್ಟರ್ ಹಾಕೋಕ್ಕೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಮಗ ಅಂತೂ ನೀಟಾಗಿ ಒಂದೊಂದೇ ಎತ್ತಿ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೇ ಬಿಟ್ಟ. ಆ ಕಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಡೆಕೋರೇಷನ್ಸ್ನ ನನ್ನ ಮಗ. ಬಾಲ್ಸ್ನೆಲ್ಲ ಕವರ್ ಮಾಡಿಬಿಟ್ಟ. ನೋಡಿ ಫ್ರೆಂಡ್, ಇವಾಗ ನಾವಿಲ್ಲಿಗೆ ಶಾಪಿಂಗ್ ಏನಕ್ಕೆ ಬಂದ್ವಿ ಅಂದರೆ, ನಾಳೆ ನನ್ನ ಮಗದು ಒಂದು ಎಕ್ಸ್ಪ್ಲೋರರ್ದು ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗಬೇಕು. ಯಾಕಂದರೆ ಅವನದು ಡೆಮೋ ಕೊಡೋದಿದೆ. ಎಕ್ಸ್ಪ್ಲೋರರ್ ಏನು ಕಂಡುಹಿಡ್ದ ಏನು ಅಂತ ಅಂದ್ಬಿಟ್ಟು ಡೆಮೋ ಇದೆ ಅವನ ಕ್ಲಾಸಲ್ಲಿ. ಅದಕ್ಕೋಸ್ಕರ ಅವನು ಕಾಸ್ಟ್ಯೂಮ್ಸ್ ಬೇಕು ಅಂತ ನಮಗೆ ಲಿಸ್ಟ್ ಕೊಟ್ಟಿದ್ದ. ಅದನ್ನು ಪರ್ಚೇಸ್ ಮಾಡೋಕ್ಕೋಸ್ಕರ ನಾವು ಬಂದಿದ್ವಿ. ಸೊ ಪರ್ಚೇಸ್ ಎಲ್ಲ ಆಯಿತು. ಪರ್ಚೇಸ್ ಎಲ್ಲ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ, ಇವಾಗ ನೋಡಿ ಎಲ್ಲ ಸಿಗ್ತಾಪ್ಪ ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಕ್ತಾಯಿದ್ದೀನಿ ಅಂದ್ಬಿಟ್ಟು ಏನೇನೋ ತೊಗೊಂಡು ಅವನು ಆ್ಯಕ್ಚುಲಿ ಅವನಿಗೆ ಸಂಬಂಧಪಟ್ಟಂಥ ಪ್ರೆಸೆಂಟೇಷನ್ ಏನು ಮಾಡೋಕ್ಕೆ ಹೋಗ್ತಿದ್ದಾನೆ ಅವನು ಸ್ಕೂಲಲ್ಲಿ. ಅದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲ ಹ್ಯಾಟು ಮತ್ತು ಡೈರೆಕ್ಷನ್ಸ್ ನೋಡೋದು ಆಗಿರ್ಬೋದು, ಮತ್ತು ಟೈಮ್, ಹಳೆ ಕಾಲದಲ್ಲಿ ಟೈಮ್ ಹೇಗೆ ನೋಡ್ತಿದ್ರು ಅದನ್ನೇನೇನೋ ಅವನೇ ತಗೊಳ್ತಾ ಇದ್ದ. ಅವನು ಸೆಲೆಕ್ಟ್ ಮಾಡ್ಕೊಂಡು ಎತ್ಕೊಳ್ತಾ ಇದ್ದ. ಅವ್ರ ಪಪ್ಪ ಎಲ್ಲ ಓಕೆ ಮಾಡ್ತಿದ್ರು. ನಾನಂತೂ ನೋಡಿ ಈ ಪ್ಲೇಸ್ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವಾಗ ನಾವು ಮಾರ್ನಿಂಗ್ ಆಯಿತು. ಇವಾಗ ನನ್ನ ಮಗನ ಸ್ಕೂಲ್ಗೆ ಬಂದಿದ್ದೀವಿ. ದಿಲ್ವಿನ್ ಈ ಸ್ಕೂಲಲ್ಲೇ ಓದೋದು, ಎಬಿನೈಸರ್ ಅಂತ, ಎಲೆಕ್ಟ್ರಾನಿಕ್ ಸಿಟಿ ಸ್ಪೇಸ್ ಟೂಲಿ ಈ ಸ್ಕೂಲ್ ಇದೆ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್. ಸ್ಕೂಲಲ್ಲೂ ಸಹ ನೋಡಿ ಎಷ್ಟು ಚೆನ್ನಾಗಿ ಅವರು ಕ್ರಿಸ್ಮಸ್ ಡೆಕೋರೇಷನ್ಸ್ನ ಮಾಡಿದ್ದಾರೆ. ಈ ಸ್ಕೂಲಲ್ಲಿ ಕ್ರಿಸ್ಮಸ್ನ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಮತ್ತು ಡೆಕೋರೇಷನ್ಸು ಅಷ್ಟೇ ಸೂಪರಾಗಿ ಮಾಡಿರ್ತಾರೆ. ಒಂದೊಂದು ಕ್ಲಾಸಲ್ಲೂ ಒಂದೊಂದು ಡೆಕೋರೇಷನ್ಸು ವೆರೈಟಿಯಾಗಿ ಗ್ರ್ಯಾಂಡಾಗಿ ಮಾಡಿರ್ತಾರೆ. ನಾವಿವಾಗ ನನ್ನ ಚಿಕ್ಕ ಮಗ ಮತ್ತು ನಮ್ಮ ಹಸ್ಬೆಂಡು ನಾನು ಇವಾಗ ನನ್ನ ದೊಡ್ಡ ಮಗ ದಿಲ್ವಿನ್ ಪ್ರೆಸೆಂಟೇಷನ್ಸ್ನ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ಮತ್ತು ತುಂಬಾ ಖುಷಿಯಾಯಿತು ನಮಗೆ. ಮಕ್ಕಳು ವೆಲ್ಕಮ್ ಮಾಡೋದಾಗಿರ್ಬೋದು, ಮತ್ತು ಅವ್ರವ್ರ ಪ್ರೆಸೆಂಟೇಷನ್ಸ್ನ ಅವರವರು ಕಾಸ್ಟ್ಯೂಮ್ ಬಗ್ಗೆ ಆಗಿರ್ಬೋದು ಎಲ್ಲನೂ ವಿವರಿಸ್ತಾ ಇದ್ದರೆ ನಮಗೆ ತುಂಬ ಖುಷಿಯಾಯಿತು. ನನ್ನ ಮಗ ಅಂತೂ ಅಲ್ಲಿ ಹೋಗಿದ ತಕ್ಷಣ ವಾವ್, ಇದು ನನ್ನ ಏರಿಯಾ ಅಂದ್ಬಿಟ್ಟು ಅವನೊಬ್ಬನ ಆಟಾಡ್ಕೊಳ್ಳೋ ಓಡಿಬಿಟ್ಟ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕ್ಲಾಸ್ನೆಲ್ಲ ಅರೇಂಜ್ ಮಾಡಿದರು. ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಮತ್ತು ಮಕ್ಕಳು ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ನಮಗೆಲ್ಲ ಖುಷಿಯಾಯಿತು. ಮಕ್ಕಳನ್ನ, ಅವರು ಕಾಸ್ಟ್ಯೂಮ್ನ, ಅವರು ಮಾತಾಡೋ ರೀತಿ, ಅವ್ರು ಪ್ರೆಸೆಂಟ್ ಮಾಡೋರು ಎಲ್ಲನೂ ಸೂಪರ್ ಆಗಿತ್ತು. ನಾನು ನಮ್ಮ ಹಸ್ಬೆಂಡ್ ತುಂಬ ಎಂಜಾಯ್ ಮಾಡಿದ್ರಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ಎಷ್ಟು ಚೆನ್ನಾಗಿ ಅವರು ಅದನ್ನೆಲ್ಲ ಡ್ರಾಯಿಂಗ್ ಬರೆಯೋದಾಗಿರ್ಬೋದು, ಅವರು ಇದನ್ನು ಯಾವ್ಯಾವ ಥರ ಅವರು ಏನು ಕಾಸ್ಟ್ಯೂಮ್ನ ಹಾಕ್ಕೊಂಡು ಹೋಗಿದ್ದಾರೆ, ಯಾವ್ಯಾವ ಸೈಂಟಿಸ್ಟ್ಗಳನ್ನ ಅವರು ಸೆಲೆಕ್ಟ್ ಮಾಡಿಕೊಂಡು ಅವರು ಏನು ಏನೇನು ಕಂಡುಹಿಡಿದಾರೆ ಅಂತ ಎಲ್ಲ ಡೆಮೋ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು ಪ್ರೆಸೆಂಟೇಷನ್ಸ್ ಎಲ್ಲನೂ. ನನ್ನ ಮಗ ನೋಡಿ ಪ್ರಾಜೆಕ್ಟರೆಲ್ಲ ಅವ್ನು ಹಾಕ್ಬಿಟ್ಟಿದ್ರು, ಅವ್ನ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಚೆನ್ನಾಗಿದೆ ಅಂದ್ಬಿಟ್ಟು. ಬಟ್ ತುಂಬಾ ಖುಷಿ ಆಗ್ತಿತ್ತು ನನಗೆ. ನನ್ನ ಚಿಕ್ಕ ಮಗ ಅಂತೂ ಅವನದೇ ಒಂದು ಏರಿಯಾ ಇತ್ತು, ಅಲ್ಲಿ ಆಟಾಡ್ಕೊಂಡಿದ್ದ. ಕ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದರು ಮತ್ತು ಅವ್ರ ಆ್ಯಕ್ಟಿವಿಟೀಸ್ನೆಲ್ಲ ನೀಟಾಗಿ ಏನು ಪರ್ಫಾರ್ಮ್ ಮಾಡಿದ್ರು ಎಲ್ಲ ಮಕ್ಕಳು. ನಮಗೆ ತುಂಬ ಖುಷಿ ಆಯಿತು. ಎಲ್ಲ ಪೇರೆಂಟ್ಸುಗಳೆಲ್ಲ ಬಂದಿದ್ದರು. ಎಲ್ಲ ಮಕ್ಕಳದ್ದು ಡೆಮೋಗಳು ಪ್ರೆಸೆಂಟೇಷನ್ಸ್ ಎಲ್ಲ ಕೇಳಿಕೊಂಡು ಮತ್ತು ಅವ್ರವ್ರ ಒಪಿನಿಯನ್ನ ಬರೆದು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಆ ಥರ ಆ್ಯಕ್ಟಿವಿಟೀಸ್ನ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಮಾಡಿಸ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನೋಡಿ, ನಮ್ಮ ಹಸ್ಬೆಂಡ್ ಅಂತೂ ನನ್ನ ಮಗ ಇದೇ ಕಾಸ್ಟ್ಯೂಮ್ನ ನನ್ನ ಮಗ ಹಾಕಿದ್ದಿದ್ದು, ಆ ಕಾಸ್ಟ್ಯೂಮ್ನ ಪ್ರೆಸೆಂಟ್ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅದು ಕಾನ್ಸೆಪ್ಟು. ನನ್ನ ಮಗ ಆ ಬೊಮ್ಮೆ ಎರಡು ಒಂದೇ ಥರ ಇದ್ದರು, ಯಾಕಂದರೆ ಆ ಬೊಮ್ಮೆ ಇವನು ಅಂತ ಅದು ಐಡೆಂಟಿಫೈ ಮಾಡೋದು. ಸೊ ಪ್ರತಿಯೊಬ್ಬರೂ ಅವ್ರದ್ದೇ ಆದಂಥ ಡ್ರಾಯಿಂಗ್ಸ್ನ ಇಟ್ಕೊಂಡಿದ್ದಾರೆ. ನೋಡಿ, ಇಟ್ಸ್ ಮೀ ಅಂತ ತೋರಿಸ್ತಾ ಇದ್ದಾನೆ. ಮಕ್ಕಳು ಚೆನ್ನಾಗಿ ಓದಿ ಅವ್ರ ಜೀವನದಲ್ಲಿ ಮುಂದೆ ಬರ್ತಾಯಿದ್ರೆ ತಂದೆ ತಾಯಿಗೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಸೊ ಇವಾಗ ನಮ್ಮದು ಆ ಪ್ರೋಗ್ರಾಮ್ ಮುಗೀತು. ಸೊ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನನ್ನ ಮಗ ಏನು ಚೇಸ್ ಅಂತ ಏನೋ ಹೇಳ್ಕೊಂಡು ಫೋಟೋಗೆ ಪೋಸ್ ಕೊಡ್ತಾ ಇದ್ದಾನೆ. ನನಗಂತೂ ತುಂಬಾ ಫನ್ನಿಯಾಗಿ ಕಾಣಿಸ್ತೈತೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಅವನಿಗೆ ನನ್ನ ಏನು ದೊಡ್ಡ ಮಗ ಇದು ದಿಲ್ವಿನ್ ಸ್ಕೂಲಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ತುಂಬಾ ಇಷ್ಟ ಆಗೋಯ್ತು ಅವನಿಗೆ. ನೀರಲ್ಲಿ ಹೋಗೋಣ ಅಂತ ಆಟ ಹಿಡಿತಾ ಇದ್ದ. ಏನೋ ಬೇಡ, ಅವರ ಪಪ್ಪ ಏನೋ ಹೇಳ್ಕೊಂಡು ವಾಪಸ್ ಕರ್ಕೊಂಬರ್ತಾಯಿದ್ರು ಅವನ್ನ. ಆದರೆ ಅವನಿಗೆ ರೋಸ್ಗಳಂದರೆ ತುಂಬ ಇಷ್ಟ. ನೋಡಿದ ತಕ್ಷಣ ಹೋಗ್ಬಿಟ್ಟು ನೋಡಿ ಇಲ್ಲಿ ರೋಸ್ ಇದೆ ಅಂದ್ಬಿಟ್ಟು ಅವರು ನನ್ನ ಮಗನ ಡೈವರ್ಟ್ ಮಾಡ್ತಾಯಿದ್ರು. ಇಲ್ಲಾಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಕೆ ಹೊರ್ಟೋಗ್ತಾನೆ. ನೋಡಿ, ಉಮ್ಮ ಕೊಡಪ್ಪ, ಉಮ್ಮ ಸ್ವಲ್ಪ ಬಿಟ್ಟಿದೆ ನನ್ನ ಮಗ. ಆ ಉಮ್ಮ ಕೊಡೋದ್ರಲ್ಲೇ ಆ ರೋಸ್ನ ತಿಂದೇ ಬಿಡ್ತಿದ್ನೇನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ